ಕೈ ಹಿಡಿದ ಚಾರುಲತಾ ಬಗ್ಗೆ ಅತ್ಯಂತ ಪ್ರೀತಿ, ಅಭಿಮಾನ ಕೃಷ್ಣಮೂರ್ತಿಗೆ. ಹೂ ಹಿಡಿದು ಬರುವ ಗಂಡನಿಗಾಗಿ ಕಾದು ನಿಲ್ಲುವ ಹೆಣ್ಣು ಅತ್ಯಂತ ಸರಳೆ. ಅವಳ ತಂದೆ ಕೂಡ ಸರ್ಕಾರಿ ಚಾಕರಿಯಲ್ಲಿದ್ದು ಈಚೆಗೆ ರಿಟೈರ್ಡ್ ಆದವರು. ಬರೀ ಮನೆ, ಮಡದಿ, ಮಕ್ಕಳು ಎಂದು ಬದುಕಿದ ಸಾಧಾರಣ ಜನ. ಹಿರಿಯವ ನವೀನ್ ಮೆಡಿಸನ್ ಓದಿಕೊಂಡಿದ್ದು ತನ್ನ ಬುದ್ಧಿವಂತಿಕೆಯಿಂದಲೇ ಫೀಸು ವಗೈರಾ ಕಟ್ಟಿರಬಹುದೇ ವಿನಃ ಡೊನೇಷನ್ ಕೂಡ ಕೊಟ್ಟು ಓದಿಸಿರಲಿಲ್ಲ. ಇಂಟರ್ನ್ಶಿಪ್ ಮುಗಿಸಿಕೊಂಡು ನರ್ಸಿಂಗ್ ಹೋಂನಲ್ಲಿ ಜೂನಿಯರ್ ಡಾಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ. ಅಂತೂ ಆ ಕುಟುಂಬಕ್ಕೆ ಮಕ್ಕಳು ಎಂದೂ ಸಮಸ್ಯೆಗಳಾಗಿರಲಿಲ್ಲ. ಆದರೆ 4 ವರ್ಷದ ಹಿಂದೆ ಮನೆಯ ಗೃಹಿಣಿ ತೀರಿಕೊಂಡಾಗ ಎಲ್ಲರ ಬದುಕನ್ನು ಕತ್ತಲೆಯಾಗಿಸಿ ಹೋಗಿದ್ದಳು. ಎಷ್ಟು ದಿನ ನಿಲ್ಲಬಲ್ಲದು? ಕತ್ತಲು, ಕಾಲ ಎಲ್ಲವನ್ನೂ ಮರೆಯಿಸುತ್ತದೆ ಅಲ್ಲವೇ? ಆಕೆ ಇಲ್ಲದ ಜೀವನಕ್ಕೆ ಮಿಕ್ಕವರು ನಿಧಾನವಾಗಿ ಆದರೂ ಹೊಂದಿಕೊಂಡರು. ಇಂದು ಕೃಷ್ಣಮೂರ್ತಿ ಮೊದಲ ಸಲ ಹೂ ಮರೆತು ಬಂದಾಗ ಚಾರುಲತೆಗೆ ಅಚ್ಚರಿಯೆನಿಸಿದರೂ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ. ಆದರೆ ಇಂದು ವಿಮನಸ್ಕನಾಗಿದ್ದು ಕಂಡು ಚಿಂತಿತಳಾದಳು. ಎಂದಿನ ಹಾರುವ ನಡೆಗೆ ಅವನದಾಗಿರಲಿಲ್ಲ. ಒಳಗೆ ಅಡಿ ಇಟ್ಟು ಕೂಡಲೇ ಪ್ರೀತಿಯ ಉಸಿರಿನಲ್ಲಿ ಮಡದಿಯನ್ನು ತೇಲಾಡಿಸಿ ಬಿಡುತ್ತಿದ್ದ. ವ್ರತವನ್ನು ಮೊದಲ ಸಲ ಕೈಬಿಟ್ಟ. ಅವನೊಬ್ಬ ಲೆಕ್ಚರರ್. ಆದುದರಿಂದ ಕಾಲೇಜು ಓದಿದ ಚಾರುಲತೆಗೆ ಅಲ್ಲಿನ ಸಮಸ್ಯೆಗಳ ಅರಿವಿದ್ದರಿಂದ ಸುಮ್ಮನಾದಳು. ಬಟ್ಟೆ ಬದಲಾಯಿಸಿ ಬಾತ್ರೂಮಿಗೆ ಹೋಗಿ ಬಂದವನು ತುಟಿ ಬಿಚ್ಚದೆ ಪೇಪರ್ ಎತ್ತಿಕೊಂಡ. ಸಂಜೆ ಏನೂ ಮಾಡಬೇಡ, ಹೊರಗಡೆ ಹೋಗೋಣ. ಮಡದಿಯನ್ನು ತುಟಿಗಳನ್ನು ನೋಯಿಸಿಯೇ ಬೆಳಗ್ಗೆ ನುಡಿದಿದ್ದ. ಅದಕ್ಕಾಗಿ ತಿಂಡಿಯ ಯೋಚನೆಯನ್ನು ಕೈಬಿಟ್ಟು ರೆಡಿಯಾಗಿ ಕಾದು ನಿಂತಿದ್ದು. ಆ ಬಗ್ಗೆ ತಲೆಕೆಡಿಸಿಕೊಳ್ಳದ ಚಾರುಲತಾ 4 ಕೋಡುಬಳೆಗಳನ್ನು ಒಂದು ತಟ್ಟೆಗೆ ಹಾಕಿಕೊಂಡು ಬಂದು ಅವನ ಮುಂದಿಟ್ಟಳು. ತಗೊಳ್ಳಿ, ಕಾಫಿ ತರ್ತೀನಿ ಎಂದಾಗ ಪೇಪರನ್ನು ಒರಟಾಗಿ ಎಸೆದು ನಂಗ್ಬೇಡ, ಕಾಫಿ ತಂದ್ಬಿಡು ಅಂದು ಹಣೆ ಎತ್ತಿಕೊಂಡಾಗ ಗಾಬರಿಯಿಂದ ಹಣೆಯ ಮೇಲೆ ಕೈಯಿಟ್ಟು ತಲೆನೋವಾ, ಅಮೃತಾಂಜನ್ ಹಾಕ್ಲಾ ಕೇಳಿದಳು.